ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೋತೀನಿ. ಇದು 3ನೇ ದಿನದ ನನ್ನ ಜರ್ನಿಯಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿನ್ನೆ ರಾತ್ರಿ ಇಲ್ಲೇ ಸ್ಟೇ ಮಾಡಿದ್ದೀವಿ. ಇಲ್ಲಿ ನೋಡ್ರಿ, ನಮ್ಮ ರಥ ಅಂತರೂ ಆಲ್ರೆಡಿ ರೆಡಿ ಆಗ್ಯದ. ಬಾದಾಮಿ ಇನ್ನೂ ಜಸ್ಟ್ ಒಂದು 16 ಕಿಲೋಮೀಟರ್ ಅಷ್ಟೇ ಉಳಿದಿದೆ. ಮುಂದಿನ ಪ್ರಯಾಣ ಯಾವ ರೀತಿ ಇರುತ್ತೆ ಅಂತ ನೋಡೋಣ. 3 ಕಿಲೋಮೀಟರ್ ಅಷ್ಟೇ ಉಳಿದಿದೆ. ಬಾದಾಮಿನ 3 ಕಿಲೋಮೀಟರ್ ಆದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಬೆಟ್ಟ ಗುಡ್ಡ. ಯಾವ ರೀತಿ ಇದೆ ಅಂತ ನೋಡ್ರಿ ಇಲ್ಲಿ ನೇಚರ. ಗುರು, ಫೈನಲಿ ಬಾದಾಮಿಯಲ್ಲಿ ರೀಚ್ ಆಗಿದೆ. ಬನಶಂಕರಿಯಲ್ಲಿ ಇದೀವಿ. ಇಲ್ಲಿ ನೋಡ್ಬೋದು ನಾವು ಬನಶಂಕರಿ ಯಾವ ರೀತಿ ಇದೆ ಅಂತ. 6ನೇ ಮತ್ತು 7ನೇ ಶತಮಾನದಲ್ಲಿ ಚಾಲುಕ್ಯರು ಆಳ್ವಿಕೆ ಮಾಡಿದಂತ ಒಂದು ರಾಜಧಾನಿ ಇದು. ಇದು ಮೊದಲನೇ ಗುಹೆ. ಕ್ರಿಸ್ತ 550ರಲ್ಲಿ ನಿರ್ಮಿತವಾದಂತ ಒಂದು ಗುಹೆ. ಈ ಗುಹೆ ಲಿಂಗ ರೂಪ ಈಶ್ವರನಿಗೆ ಅರ್ಪಿತವಾದಂತ ಒಂದು ಗುಹೆ ಇದು. ಒಳಗಡೆ ಹೋಗಿ ನೋಡೋಣ ಈ ಗುಹೆ ಯಾವ ರೀತಿ ಇದೆ ಅಂತ. ಒಳಗಡೆ ಈ ರೀತಿ ಇದೆ, ಇಲ್ಲಿ ನೋಡ್ಬೋದು ನೀವು. ಈಗ ನಮ್ಮ ಹಿಂದ್ಗಡೆ ಇರೋದು ಅದು 2ನೇ ಗುಹಾಲೆ. ಈ ರೀತಿ ಗುಹೆಗಳು 4 ಗುಹೆಗಳು ಇವೆ. ಈಗ ಫಸ್ಟ್ ಗುಹೆ ತಳಗಡೆ ನೋಡಿದ್ದೀವಿ, ಇದು ಸೆಕೆಂಡ್ ಗುಹೆ. ಇನ್ನು 2 ಗುಹೆಗಳು ಮೇಲ್ಗಡೆ ಇದಾವ. ಅದು ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಅಂದ್ರೆ ಇವೆಲ್ಲ ಒಂದು ಪಾರಂಪರಿಕವಾದ ಒಂದು ದೇವಸ್ಥಾನಗಳು ಅಂತ ನಾವು ನೋಡ್ಬೋದು. ಎಲ್ಲ ಒಂದು ಗುಹೆಗಳಲ್ಲಿ ಒಂದೊಂದು ದೇವಸ್ಥಾನದ ವಿಗ್ರಹಗಳು ಪ್ರತಿಸ್ಥಾಪನೆ ಮಾಡಿದ್ದಾರೆ. ಈ ಗುಹೆ ಕ್ರಿಸ್ತ 6ನೇ ಶತಮಾನದಲ್ಲಿ ನಿರ್ಮಾಣ ಆದಂತ ಒಂದು ಗುಹೆ. ಮೊದಲನೇ ಗುಹೆ ಮತ್ತು ಇದು ಸೆಕೆಂಡ್ ಗುಹೆ ಏನ್ ಡಿಫ್ರೆಂಟ್ ಇಲ್ಲ, 2 ಸೇಮ್ ಇದೆ. ಇದು ಕ್ರಿಸ್ತ 6ನೇ ಶತಮಾನದಲ್ಲಿ ನಿರ್ಮಾಣ ಆದಂತ ಒಂದು ಗುಹೆ. ಮೇಲ್ಗಡೆ ಹೋಗೋಣ, 3ನೇ ಗುಹೆ ಯಾವ ರೀತಿ ಇದೆ ಅಂತ ನೋಡೋಣ. ಫೈನಲಿ ಬಂದಿವಿ 3ನೇ ಗುಹೆಗೆ. ಈ ಗುಹೆ ಕ್ರಿಸ್ತ 578ರಲ್ಲಿ ಚಾಲುಕ್ಯ ರಾಜ ಆದಂತ ಮಂಗಲೇಶ್ವರ ಅವರು ನಿರ್ಮಾಣ ಮಾಡ್ತಾರ. ಅದು ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಎಲ್ಲ ಒಳಗಡೆ ನಾವು ನೋಡ್ಬೋದು, ಪ್ರತಿ ಒಂದು ಕಂಬದಲ್ಲಿ ಒಂದೊಂದು ದೇವರ ಒಂದು ವಿಗ್ರಹ ಇದೆ. ಇಲ್ಲಿ ನೋಡ್ಬೋದು ನೀವು ಕೂಡ. ನಾಲ್ಕನೇ ಗುಹಾಲ ಹತ್ರ ಇದ್ದೀನಿ. ಕ್ರಿಸ್ತ 7ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಂತ ಒಂದು ಜೈನ್ ಗುಹಾಲಯ ಇದು. ಒಳಗಡೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಈಗ ಭೂತನಾಥ್ ಟೆಂಪಲ್ ನೋಡಕಂತ ಬಂದಿನ್ರಿ. ಇಲ್ಲಿಂದ ನಾವು ನೋಡ್ಬೋದು ಭೂತನಾಥ ಟೆಂಪಲ್. ಅಲ್ಲಿ ಕಾಣ್ತಿರೋದೇ ಭೂತನಾಥ ಟೆಂಪಲ್. ಭೂತನಾಥ ಟೆಂಪಲ್ 5ನೇ ಶತಮಾನದಲ್ಲಿ ನಿರ್ಮಾಣ ಆದಂತ ಒಂದು ದೇವಾಲಯ. ಈ ದೇವಾಲಯ ಅಗಸ್ತ್ಯ ಸರೋವರದ ಎದುರುಗಡೆನೆ ಇದೆ. ಇವಾಗ ದೇವಾಲಯದ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ಅಂತ ನೋಡೋಣ ಎಲ್ಲ. ಇಲ್ಲಿ ಈ ದೇವಾಲಯದಲ್ಲಿ ಒಂದು ಶಿವನ ಒಂದು ಲಿಂಗ ಪ್ರತಿಸ್ಥಾಪನೆ ಮಾಡ್ಯಾರ. ಇದು ಎಷ್ಟು ಭೂತನಾಥ ಟೆಂಪಲ್ ದ ಒಂದು ವೀಕ್ಷಣೆ. ಇಲ್ಲಿ ಹಲವಾರು ದೇವಸ್ಥಾನಗಳು ಅವ. ಇಲ್ಲಿ ನೋಡ್ಬೋದು ಪ್ರತಿಯೊಂದು ದೇವಸ್ಥಾನ ಯಾವ ರೀತಿ ಇದೆ ಅಂತ. ಪ್ರತಿಯೊಂದು ದೇವಸ್ಥಾನ ಕೆತ್ತನೆ ಭಾಳ ಅಂದ್ರೆ ಭಾಳನೇ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಈಗ ಮತ್ತೆ ನಮ್ಮ ಮುಂದಿನ ಪ್ರಯಾಣ ಶುರು ಮಾಡೋಣ. ಬಾದಾಮಿಯಲ್ಲಿ ಎಲ್ಲ ಸುತ್ಕೊಂಡು ಈಗ ಜಸ್ಟ್ ಊಟ ಮುಗಿಸಿನ್ರಿ. ಈಗ ಆಂಜನಾದ್ರಿ ಬೆಟ್ಟದ ಕಡೆ ನಮ್ಮ ಒಂದು ಪ್ರಯಾಣ ಸ್ಟಾರ್ಟ್ ಮಾಡಬೇಕು.
ಅಂಜನಾದ್ರಿ ಬೆಟ್ಟ ಇಲ್ಲಿಂದ 170 ಕಿಲೋಮೀಟರ್ ಆಗತ್ತೆ. ಅಂಜನಾದ್ರಿ ಬೆಟ್ಟದ ಕಡೆ ಹೋಗೋ ಮುಂದೆ ಪಟ್ಟದಕಲ್ಲು ಮತ್ತು ಐಹೊಳೆ ಸಿಗ್ತದ. ಅದನ್ನು 2 ಪ್ಲೇಸ್ ಕವರ್ ಮಾಡ್ಕೊಂಡು ಅಂಜನಾದ್ರಿ ಬೆಟ್ಟದ ಕಡೆ ಹೋಗೋಣ. ಈಗ ನಮ್ಮ ಪ್ರಯಾಣ ಅಂಜನಾದ್ರಿ ಬೆಟ್ಟದ ಕಡೆ. ಬಾದಾಮಿದಿಂದ ಒಂದು 18 ಕಿಲೋಮೀಟರ್ ಬಂದೀನಿ. ಅದ್ರಾಗ ಜಿಟಿ ಮಳೆ ಸ್ಟಾರ್ಟ್ ಆಗ್ಯದ. ಈ ಕಡೆ ಪಟ್ಟದಕಲ್ಲು ಹೋಗ್ಬೇಕಂದ್ರೆ ಇನ್ನ 3 ಕಿಲೋಮೀಟರ್ ಅದ. ಮತ್ತು ಒಂದು 4 ಕಿಲೋಮೀಟರ್ ಹೋದ್ರೆ ಏನು ಸಾಯಿಬಾಬಾ ಟೆಂಪಲ್ ಅದಂತ ಅನ್ನಕ್ತಾರ್ರಿ ಇಲ್ಲಿ. 4 ಕಿಲೋಮೀಟರ್ ಅದೋ ಏನು 3 ಕಿಲೋಮೀಟರ್ ಅದ ಅಷ್ಟು ಗೊತ್ತಿಲ್ರಿ. ಜಿಟಿ ಮಳೆ ಸ್ಟಾರ್ಟ್ ಆಗ್ಯದ್ರಿ, ನೋಡ್ಬೋದು. ನಮ್ಮ ರಥ ಅಂತೂ ಪೂರ್ತಿ ತೊಯ್ದದ್ರಿ. ಅದಕ್ಕೆ ಒರೆಸ್ಕೊಂಡು ಈಗ ಮುಂದೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಬೇಕು. ನಡ್ರಿ ಮತ್ತೆ ಹೋಗೋಣ. ಅಲ್ಲಿಂದ ಬರಬೇಕಾದ್ರೆ ಜಿಟಿ ಮಳಿನಾಗ ಎಲ್ಲ ತೊಯ್ಕೊಂಡು ಬಂದೀನಿ. ಇವತ್ತೊಂದು ದಿನ ಇಲ್ಲೇ ಇರ್ಬೋದು. ಇಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ. ಇವತ್ತೆಲ್ಲ ತೊಯ್ದೀನಿ. ಇವತ್ತಿನ ಜರ್ನಿ ಒಂದು ಕಷ್ಟ ಇತ್ತು, ಬಟ್ ಚಲೋ ಐತ್ರಿ. ಎಲ್ಲರಿಗೂ ಹೇಳೋದು ಇಷ್ಟೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್. ಇದೇ ರೀತಿ ಕಂಟಿನ್ಯೂಸ್ ಆಗಿ ನಂದು ವಿಡಿಯೋ ಬರ್ತಾ ಇರುತ್ತೆ. ನಗ್ತಾ ಇರಿ, ನಗಸ್ತಾ ಇರಿ. ಜೈ ಕರ್ನಾಟಕ.